ನಿನ್ನೆಯಷ್ಟೇ ಬಿಕೆ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಅಧಿಕಾರವನ್ನ ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಈ ಸಂದರ್ಭದಲ್ಲಿ ಹಿರಿಯ ನಾಯಕರು, ಘಟಾನುಘಟಿ ನಾಯಕರು ಕೂಡ ಇದ್ರು. ಅದರಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂತಂದ್ರೆ ಒಂದು ರೀತಿಯಾಗಿ ಚಾಲೆಂಜಿಂಗ್ ಆಗಿರುತ್ತೆ. ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಪಟ್ಟ, ಬಿಕೆಎಚ್ಗೆ ಬಿಗ್ ಟಾಸ್ಕ್ ಇದೆ. ಕೆಪಿಸಿಸಿ ನೂತನ ಸಾರಥಿಗೆ 2028 ಮತ್ತೆ 2029ರ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಸವಾಲಿರುತ್ತೆ. 2028ಕ್ಕೆ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು. 2029ರ ಲೋಕಸಭೆ ಎಲೆಕ್ಷನ್ ಅಲ್ಲಿ ಹೆಚ್ಚು ಸಂಸದ ಸ್ಥಾನವನ್ನ ಗೆಲ್ಲಬೇಕು. ಬಿಕೆ ಹರಿಪ್ರಸಾದ್ಗೆ ಇರುವಂತಹ ಸವಾಲನ್ನ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಹೀಗೆ ಕೆಪಿಸಿಸಿ ಅಧ್ಯಕ್ಷರು ಅಂತಂದ್ರೆ ಅದು ಬಹಳ ದೊಡ್ಡ ಜವಾಬ್ದಾರಿ. ಹಾಗಾಗಿ ನಿನ್ನೆ ಬಿಕೆ ಹರಿಪ್ರಸಾದ್ ಅವರಿಗೆ ಈ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರು. ಸಿಎಂ ಡಿಕೆ ಶಿವಕುಮಾರ್ ಇದ್ರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ರು, ಹಲವು ನಾಯಕರಿದ್ರು, ಎಐಸಿಸಿ ಅಧ್ಯಕ್ಷರು ಇದ್ರು. ಎಲ್ಲ ಘಟಾನುಘಟಿ ನಾಯಕರು ಕೂಡ ಅವರಿಗೆ ಪಕ್ಷದ ಒಂದು ಧ್ವಜವನ್ನ ಅವರ ಕೈಗೆ ಹಸ್ತಾಂತರ ಮಾಡೋ ಮೂಲಕ ಆ ಒಂದು ಅಧಿಕಾರವನ್ನು ಅವರ ಕೈಗೆ ಹಸ್ತಾಂತರ ಮಾಡಿದ್ರು. ಜೊತೆಗೆ ಅವರನ್ನ ಬರಮಾಡಿಕೊಂಡ್ರು ಈ ಒಂದು ಸ್ಥಾನಕ್ಕೆ. ಅದರ ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ, ಮುಂಬರುವಂತಹ ಚುನಾವಣೆಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರಿಗೆ ಎಷ್ಟು ದೊಡ್ಡರ ಮಟ್ಟಿಗೆ ಚಾಲೆಂಜಿಂಗ್ ಆಗಿರುತ್ತೆ ಪಕ್ಷ ಸಂಘಟನೆ ಮಾಡೋದು, ಕಾರ್ಯಕರ್ತರನ್ನ ಒಗ್ಗೂಡಿಸೋದು. 2028ಕ್ಕೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಹೇಗೆಲ್ಲ ಕೆಲಸ ಮಾಡಬೇಕಾಗುತ್ತೆ. ಇಷ್ಟು ವರ್ಷ ಡಿಕೆ ಶಿವಕುಮಾರ್ ಆ ಒಂದು ಸ್ಥಾನವನ್ನ ಅಥವಾ ಆ ಒಂದು ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಬಂದ್ರು. ಹಾಗಾಗಿ ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ ನಿನ್ನೆ, ನನಗೆ ಬಹಳ ಸಮಾಧಾನ ಇದೆ ಅಂತಂದ್ರೆ ನನ್ನ ಸ್ಥಾನವನ್ನ ಬಿಕೆ ಹರಿಪ್ರಸಾದ್ ಅಂತ ಓರ್ವ ನಾಯಕರಿಗೆ ನಾನು ಬಿಟ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಆ ಜವಾಬ್ದಾರಿಯನ್ನು ಅವ್ರ ಕೈಗೆ ಕೊಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಬಹಳ ಸಮಾಧಾನ ಇದೆ, ಖುಷಿ ಇದೆ. ಮುಂದಿನ ದಿನಗಳಲ್ಲಿ ಅವರು ಸರಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ. ಹಾಗಾಗಿ ನಿನ್ನೆ ನಡೆದಿರುವಂಥ ಕಾರ್ಯಕ್ರಮ, ಮುಂದಿನ ದಿನಗಳಲ್ಲಿ ಬರುವ ಎಲ್ಲಾ ಚುನಾವಣೆಗಳು ಗೆಲ್ಲಬೇಕು. ಜಿಬಿಎಸ್ ಸೇರಿ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಗೆಲ್ಲುವ ಸವಾಲಿದೆ. ಸಿಎಂ ಮತ್ತೆ ಅಧ್ಯಕ್ಷರಿಗೆ ನಾನು ಸಾಥ್ ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತಹ ಎಲ್ಲಾ ಭರವಸೆ ಈಡೇರಿಸಿದ್ದೀವಿ. ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆಗಾಗಿ ಶ್ರಮ ಪಟ್ಟಿದ್ದಾರೆ. ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಿಗೆ ಮುಂದಿನ ಚುನಾವಣೆ ಗೆಲ್ಲುವ ಸವಾಲಿದೆ, ಅದನ್ನ ಗೆಲ್ತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ ಅಂತ ಹೇಳಿ ನಿನ್ನೆ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಹೇಳಿದರು. ಹೀಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಡಿಕೆ ಶಿವಕುಮಾರ್ ಅವರು ಕೂಡ ಪಕ್ಷಕ್ಕೋಸ್ಕರ ಎಷ್ಟೆಲ್ಲ ಕೆಲಸ ಮಾಡಿದ್ರು. ಸುಮಾರು 40-45 ವರ್ಷ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಅಥವಾ ಕಾರ್ಯಕರ್ತರನ್ನ ಒಗ್ಗೂಡಿಸೋದು ಅಥವಾ ಮತದಾರರನ್ನ ತಮ್ಮಂತ ಸೆಳೆಯೋದು, ಈ ಹಿಂದೆ ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬಂತು, ಅಧಿಕಾರದಲ್ಲಿ ಬರುವಂತ ಸಂದರ್ಭದಲ್ಲಿ ಒಂದು 80% ಜವಾಬ್ದಾರಿ ಕೆಪಿಸಿಸಿ ಅಧ್ಯಕ್ಷರ ಮೇಲೆ ಇರುತ್ತೆ. ಕಾರಣ ಏನು ಅಂತಂದ್ರೆ ಎಲ್ಲವೂ ಕೂಡ ಅವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ ಎನ್ನುವಂಥದ್ದು. ಹಾಗಾಗಿ ಆ ಜವಾಬ್ದಾರಿಯನ್ನ ನಿನ್ನೆ ಬಿಕೆ ಹರಿಪ್ರಸಾದ್ ಅವರಿಗೆ ಕೊಡಲಾಯಿತು. ಎಲ್ಲಾ ನಾಯಕರು ಸೇರಿ ಬಹಳ ಗೌರವದಿಂದ ಅವರನ್ನ ಆ ಒಂದು ಪಕ್ಷದ ಧ್ವಜವನ್ನ ಅವ್ರ ಕೈಗೆ ಹಸ್ತಾಂತರ ಮಾಡೋ ಮೂಲಕ ಮುಂಬರುವಂತಹ ಚುನಾವಣೆಗಳು, ಮುಂಬರುವಂತಹ ಚಾಲೆಂಜಿಂಗ್ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ಎಲ್ಲವೂ ಕೂಡ ತಿಳಿಸಿದ್ರು. ಅದರ ಜೊತೆಗೆ ಜವಾಬ್ದಾರಿ ನಿಭಾಯಿಸ್ತಾರೆ ಅನ್ನುವಂಥ ನಂಬಿಕೆ.